ಮತ್ತೊಂದು ಕಡೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ಹೋರಾಟವನ್ನ ಜೀವಂತ ಇಡೋಕೆ ಪ್ರಯತ್ನ ಪಡ್ತಿದ್ದಾರೆ. ದೆಹಲಿಯಲ್ಲಿ ಇವತ್ತು ಸಂಜೆ ಇಂಡಿಯಾ ಮೈತ್ರಿಕೂಟದ ಸಂಸದರ ಜೊತೆಗೆ ಸಭೆ ನಡೆಸಿದ್ರು. ಸಭೆ ಬಳಿಕ ದೆಹಲಿಯಲ್ಲಿರುವ ಗಾಂಧಿ ಸ್ಮೃತಿಗೆ ಅವರು ಭೇಟಿ ಕೊಡೋದಕ್ಕೆ ಮುಂದಾದ್ರು. ಈ ವೇಳೆ ಕೆಲ ಹೊತ್ತು ದೊಡ್ಡ ಹೈಡ್ರಾಮಾ ಕೂಡ ನಡೀತು. ರಾಹುಲ್ ಗಾಂಧಿ ಮಾತನಾಡ್ತಾ, ನಾವು ಇಂಡಿಯಾ ಗೇಟ್ ಬಳಿ ಹೋಗೋದಕ್ಕೆ ನಿರ್ಧರಿಸಿದ್ವಿ, ಆದರೆ ನಮಗೆ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಗಾಂಧಿ ಸ್ಮೃತಿಗೆ ನಾವು ಹೋಗೋದಕ್ಕೆ ನಿರ್ಧರಿಸಿದ್ದೀವಿ, ಆದರೆ ನಾವು ಮುಂದೆ ಹೋಗದಂತೆ ಬಸ್ ಅಡ್ಡ ತಂದು ನಿಲ್ಲಿಸಲಾಗಿದೆ ಅಂತ ಆರೋಪ ಮಾಡಿದ್ರು. ಬಳಿಕ ವಿಪಕ್ಷ ಸಂಸದರ ಜೊತೆಗೆ ಬಸ್ನಲ್ಲೇ ಗಾಂಧಿ ಸ್ಮೃತಿಗೆ ಭೇಟಿ ಕೊಟ್ಟರು. ಅಲ್ಲಿ ಮಹಾತ್ಮ ಗಾಂಧಿಗೆ ಗೌರವವನ್ನು ಸಲ್ಲಿಸಿದ್ರು. ಈ ಮುಖೇನವಾಗಿ ತಾವು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಜೊತೆಗೆ ಇರೋದಾಗಿ ಸಂದೇಶವನ್ನು ಕೊಡೋ ಪ್ರಯತ್ನ ಪಡ್ತಿದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆ ಸಿಜೆಪಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಂತ ಸಲ್ಮಾನ್ ಖಾನ್ ಸಂಜೆ ಆಗ್ತಾ ಇದ್ದ ಹಾಗೆ ಯೂ ಟರ್ನ್ ಹೊಡೆದಿದ್ದಾರೆ. ಬೆಳಗ್ಗೆ ಏನು ಹೇಳಿದ್ರು ಅಂದರೆ, ವಿದ್ಯಾರ್ಥಿಗಳ ಹೋರಾಟ ನ್ಯಾಯಸಮ್ಮತವಾಗಿದೆ, ಭಾಳ ಪೀಸ್ಫುಲ್ ಆಗಿ ಅವರು ಹೋರಾಟ ಮಾಡಬೇಕು, ಅವ್ರ ಮೇಲೆ ಲಾಠಿ ಚಾರ್ಜೋ ಮತ್ತೊಂದು ಇದ್ಯಾವುದು ಆಗಬಾರ್ದು ಅನ್ನುವಂಥ ರೀತಿಯಾಗೆಲ್ಲ ಅವರು ರಿಯಾಕ್ಟ್ ಮಾಡಿದರು. ಈಗ ಸಂಜೆ ಆಗ್ತಾ ಇದ್ದಾಗೆ ಪ್ರಧಾನಿ ಕ್ರಮ ತೆಗೆದುಕೊಳ್ತಾರೆ, ನೀವು ಪ್ರತಿಭಟನೆಯನ್ನು ನಿಲ್ಲಿಸಿ ಮನೆಗೆ ಹೋಗಿ, ಗೋ ಹೋಮ್ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಕುರಿತು ಈ ರೀತಿಯಾಗಿ ಒಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಲ್ಮಾನ್ ಖಾನ್. ನಿನ್ನೆಯಷ್ಟೇ ವಿದ್ಯಾರ್ಥಿಗಳ ಹೋರಾಟ ಸರಿ ಇದೆ ಅಂತ ಹೇಳಿದರು. ಸೋನಮ್ ವಾಂಗ್ಚುಕ್ಗೂ ಕೂಡ ಉಪವಾಸ ಕೈ ಬಿಡುವಂತೆ ಮನವಿ ಮಾಡಿದ್ದಾರೆ. ನನ್ನ ಮನೆಯಿಂದನೇ ಊಟ ಕಳಿಸ್ಕೊಡೋದಾಗಿ ಈಗ ಸಲ್ಮಾನ್ ಖಾನ್ ಪೋಸ್ಟ್ ಮಾಡಿದ್ದಾರೆ.